ಆಯ್ಕೆ ಇದೆ ನಮ್ಮ ಕೈಯಲ್ಲಿ ಎಂಬ ಗದ್ಯವನ್ನು ನೇಮಿಚಂದ್ರ ಅವರು ಬರೆದಿದ್ದಾರೆ. ಏನು ಮಾಡೋಕ್ಕಾಗುತ್ತೆ, ಎಲ್ಲ ಅನೆ ಬರಹ ಎಂದಾಗೆಲ್ಲ ಇವರಿಗೆ ರೇಗ್ ಬಿಡ್ತೈತಂತೆ. ಹೌದು, ಆಗೋದನ್ನ ಯಾರು ತಡೆಯೋಕ್ಕಾಗಲ್ಲ, ಆದರೆ ಪ್ರಯತ್ನ ಮಾಡ್ಬೋದಲ್ಲ ಎಂದು ಬದುಕಿನಲ್ಲಿ ಇವರು ಯೋಚನೆ ಮಾಡ್ತಾರೆ ಲೇಖಕಿಯವರು. 4 ವರ್ಷಗಳ ಹಿಂದೆ ಸಕುಟುಂಬ ಸಹಿತವಾಗಿ ರಜೆಗೆಂದು ಯಾರ ಮನೆಗೆ ಹೋಗಿರ್ತಾರೆ, ಅವರ ಮೈಸೂರಿನ ಅಮ್ಮನ ಮನೆಗೆ ಹೋಗಿರ್ತಾರೆ. ಆಗ ಅವರ ಗಂಡಗೆ ಕೀರ್ತಿಗೆ ಮಧ್ಯರಾತ್ರಿಯಲ್ಲಿ ಕೆಲ ಹೊಟ್ಟೆ ನೋವು ಸ್ಟಾರ್ಟ್ ಆಗುತ್ತೆ. ಅದು ಮಿಷನ್ ಆಸ್ಪತ್ರೆ ಕರ್ಕೊಂಡು ಹೋದಾಗ ಆತನಿಗೆ 8 mm ಉದ್ದದ ಮೂತ್ರಪಿಂಡದಲ್ಲಿ ಕಲ್ಲಿದೆ ಅಂತ ಗೊತ್ತಾಗುತ್ತೆ. ಅಂದರೆ ಕಿಡ್ನಿ ಸ್ಟೋನ್ನಲ್ಲಿ ಕಲ್ಲಿದೆ ಅಂತ ಗೊತ್ತಾಗುತ್ತೆ. ಆದ್ರಿಂದ ಇವರು ಅವ್ರು ಮಲಗಿದ ತಕ್ಷಣ 2 ದಿವಸ ಆಪರೇಷನ್ ಡೇಟ್ ಕೊಟ್ಬಿಡ್ತಾರೆ. ಅದಕ್ಕಂತ ಇದು ಹೆಂಗಾಗುತ್ತೆ ಆಗುತ್ತೆ ಅಂತ ಎಲ್ಲರ ಹತ್ರ ವಿಚಾರಣೆ ಮಾಡೋಕ್ಕೆ ಹೋಗ್ತಾರೆ. ಯಾರು, ನೇಮಿಚಂದ್ರ ಲೇಖಕಿ ಅವರು. ಆ ಥರ ಹೋದಾಗ ಅಕ್ಕಪಕ್ಕದಲ್ಲಿ ವಿಚಾರದಾಗ ಕೆಲವೊಬ್ಬರಿಗೆ ಆಗುತ್ತೆ, ಕೆಲವೊಬ್ಬರಿಗೆ ಆಗೋದಿಲ್ಲ ಅಂತ ಹೇಳಿದಾಗ ಇವರಿಗೆ ಅದು ತೃಪ್ತಿಕರವಾದ ಉತ್ತರ ಅಂತ ಅನಿಸಿಲ್ಲ ಅವ್ರಿಗೆ. ಅದಕ್ಕಂತ ವಿಚಾರಣೆ ಮಾಡಿದಾಗ ಈ ಥರ ಕಮಲಮ್ಮ ಮೇಡಮ್ ಅವ್ರಿಗೆ ಈ ಥರ ಆಗಿತ್ತು ಅಂತ ಹೇಳಿದಾಗ ಅವ್ರ ಮನೆಗೆ ಹೋಗ್ತಾರೆ. ಮ್ಯಾಮ್, ಏಕೆ ಈ ಥರ ನಿಮ್ಗಾಯಿತು? ಸಾಮಾನ್ಯವಾಗಿ ಗಂಡಸರಲ್ಲಿ ಈ ಥರ ಆಗೋದು ನಾನು ನೋಡಿದ್ದೀನಿ ಅಂತ ಹೇಳ್ತಾರೆ. ಅದಕ್ಕೆ ಅವ್ರು ಹೇಳ್ತಾರೆ, ನಾವು ಸ್ಕೂಲಲ್ಲಿ ಟೀಚರ್ ಕೆಲಸ ಮಾಡ್ತಿದ್ದೆ, ಅಲ್ಲಿ ಶೌಚಾಲಯವಿರಲಿಲ್ಲ. ಆದ್ದರಿಂದ ನಾನು ಬೆಳಗ್ಗೆ ಹೋದರೆ ಸಂಜೆವರೆಗೂ ಮನೆ ಬರುತ್ತಿದ್ದೆ. ಆವಾಗ ನಾನು ಆ ವಾಶ್ರೂಮ್ಗೆ ಹೋಗ್ತಿರ್ಲಿಲ್ಲ, ಅದರಿಂದ ನೀರು ಕುಡಿದೇ ಇರ್ತಿದ್ನಲ್ಲ, ಅದಕ್ಕೆ ಕಿಡ್ನಿಯಲ್ಲಿ ಸ್ಟೋನ್ ಆಗಿದೆ ಅಂತ ಹೇಳ್ತಾರೆ. ಅದಕ್ಕಂತ ಇವಾಗ ಆಪ್ರೇಷನ್ ಮಾಡಿಸ್ಕೊಂಡ್ಮೇಲೆ ಕೆಲವೊಂದು ಆಹಾರ ಪದಾರ್ಥಗಳಲ್ಲಿ ಕೆಲವೊಂದು ಬದಲಾವಣೆ ಮಾಡಿ ನೀರು ಯಥೇಚ್ಛಾಗಿ ಕುಡಿದ್ರಿಂದ ನಂಗೆ ಇವಾಗ ಏನು ತೊಂದರೆ ಇಲ್ಲ, 20 ವರ್ಷಗಳಲ್ಲಿ ಮತ್ತೆ ಅದನ್ನು ಮರುಕಳಿಸಲೇ ಇಲ್ಲ ಅಂತ ಹೇಳ್ತಾರೆ. ಅವರ ಮನೆಗೆ ಹೋಗ್ತಾರೆ, ಅದೇ ಮೂಲೆ ಮನೆಯಲ್ಲಿರುವ ಮುದ್ದೇಗೌಡರ ಮನೆಗೆ. ಅವರು ಹೋದಾಗ ಇದೆಲ್ಲ ಕಾಮನ್ ಅಮ್ಮ, ಎಷ್ಟು ಜನ ಮಾಡ್ಕೊಳ್ತಾರೆ, ಇವಾಗೆಲ್ಲ ಲೇಸರ್ ಬಂದ್ಬಿಟ್ಟು ತುಂಬ ಈಸಿ ಆಗಿದೆ, 2 ವರ್ಷಕ್ಕೊಮ್ಮೆ ಮಾಡಿಸ್ಕೊಂಡಿದ್ದೀನಿ ನೋಡಿ, 4 ಬಾರಿ ಮಾಡಿಸ್ಕೊಂಡಿದ್ದೀನಿ ಅಂತ ಅವರು ಅಂಗಿ ಮೇಲೆ ಎತ್ತೆ ತೋರಿಸ್ತಾರೆ. ಅವಾಗ ಸಣ್ಣದಾಗಿರೋ 1 ಗುರುತು, 2 ಗುರುತು, ದೊಡ್ಡದಾಗಿರೋ 2 ಗುರುತನ್ನ ನೋಡ್ತಾರೆ. ಯಾರು, ಲೇಖಕಿ ನೇಮಿಚಂದ್ರ ಅವರು. ಮನೆಗೆ ಬಂದ ತಕ್ಷಣ ಹೇಳ್ತಾರೆ, ಏನು ನೋಡ್ರಿ, ನಿಮ್ಮ ಹತ್ರ 2 ಆಯ್ಕೆಗಳಿವೆ. ಏನಂದರೆ, ಕಮಲಮ್ಮ ಮೇಡಮ್ ಥರ ಯಥೇಚ್ಛವಾಗಿ ನೀರು ಕುಡಿದ್ಕೊಂಡು ಒಂದು ಸತಿ ಮಾಡಿಸ್ಕೊಂಡ್ಮೇಲೆ ಮತ್ತೆ ಬರ್ದಂಗೆ ನೋಡ್ಕೋಬೇಕು, ಇಲ್ಲಾಂದರೆ ಮುದ್ದೇಗೌಡರ ಥರ ನೀವು ಮಾಡಿಸ್ಕೊಳ್ತಾನೆ ಇರಬೇಕು 2 ವರ್ಷಕ್ಕೊಮ್ಮೆ ಅಂತ ಹೇಳ್ಬಿಡ್ತಾರೆ. ಅದಕ್ಕೆ ಇವಾಗ ಕಮಲಮ್ಮ ಮೇಡಮ್ ಥರ ಯಥೇಚ್ಛಾಗಿ ನೀರು ಕುಡಿ ಅಂತ ಹೇಳಿಬಿಟ್ಟು ಲೇಖಕಿ ಅವ್ರ ಗಂಡನಿಗೆ, ಕೀರ್ತಿಗೆ ಹೇಳ್ತಾರೆ. ಇವಾಗ ಗಂಡ ಕೀರ್ತಿ ಹೇಳ್ತಾರೆ, 2 ದಿವಸದಲ್ಲೇ ಎಂಥ ವಿಷಯ ಆಗುತ್ತೆ, ಏನೂ ಆಗೋದಿಲ್ಲ ಬದಲಾವಣೆ ಅಂತ ಹೇಳಿದಾಗ, ಪರವಾಗಿಲ್ಲ ಮಾಡಿ, ನೀವು ಪಂಜಾಬಿ ಲೋಟದಲ್ಲಿ ಆ ಹಾಲನ್ನ ಕುಡಿಯೋದು ಬಿಡಿ ಅಂತ ಹೇಳ್ತಾರೆ. ಅವ್ರಿನ್ನೇನು ಹಾಸ್ಪಿಟ್ಲಿಗೆ ಕೊಡ್ತಾ ಹೋಗ್ತಾರೆ 2 ದಿವಸ ಆದಮೇಲೆ ಡೇಟ್ ಕೊಟ್ಟಿರ್ತಾರಲ್ಲ, ಅಲ್ಲಿ ನೋಡಿದ್ರೆ ಸೋನೋಗ್ರಫಿ ಮಾಡ್ತಾರೆ, ಯಾಕಂದರೆ ಕಲ್ಲು ಏನಾದರೂ ಆ ಕಡೆ ಈ ಕಡೆ ಮೂವ್ ಆಗಿರ್ಬೋದು ಅಂತ. ಬಟ್ ಅಲ್ಲಿ ನೋಡಿದಾಗ ಏನೂ ಇಲ್ಲ ಅದರಲ್ಲಿ. ಆದ್ದರಿಂದ ನೀರಿನ ಮಹಿಮೆ, ತನ್ನ ಹೆಂಡತಿಯ ಮಹಿಮೆ ಅರ್ಥ ಕೀರ್ತಿ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟು 2ನೇದು ಆಯ್ಕೆ ಮತ್ತು ಅದೃಷ್ಟಕ್ಕೆ ಬಂದಾಗ ಯಾರು ನೆನಪು ಬರ್ತಾರೆ ಅಂದರೆ, ಲೇಖಕಿ ಅವರಿಗೆ, ನೇಮಿಚಂದ್ರ ಅವರಿಗೆ ತನ್ನ ಸ್ನೇಹಿತರಾದಂಥ ಸೀತೆ ನೆನಪು ಬರ್ತಾಳೆ. ಸೀತೆ ಏನಂದರೆ ಹೈಸ್ಕೂಲಲ್ಲಿ ಪರಿಚಯವಾಗ್ತಾರೆ. ಇವರಿಬ್ಬರು ಅಪ್ಪಂದಿರು ಉಪಾಧ್ಯಾಯರು, ಕಾಲೇಜಲ್ಲಿ ಟೀಚರಾಗಿ ಕೆಲಸ ಮಾಡ್ತಿರ್ತಾರೆ. ಆವಾಗ ಈ ಗಂಡು ಮಕ್ಕಳು ಹೆಣ್ಮಕ್ಳು ಅಂತ ಭೇದ ಭಾವ ಮಾಡದೆ ಎಲ್ಲರಿಗೂ ಓದೋದಕ್ಕೆ ಅವಕಾಶ ನೀಡು, ಅದಕ್ಕಂತ ಇವರು ಲೇಖಕಿ ಅವ್ರು ಚಿಕ್ಕ ವಯಸ್ಸಿಂದನೇ ಇಂಜಿನಿಯರ್ ಆಗಬೇಕಂತ ಫುಲ್ ಫಿಕ್ಸ್ ಆಗಿಬಿಟ್ಟು ಚೆನ್ನಾಗಿ ಓದ್ಕೊಂಡಿರ್ತಾರೆ. ಅದೇ ರೀತಿಯಾಗಿ ಸೀತಾ ಅವಳಿಗೆ ಓದ್ಮೇಲೆ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ, ಯಾವಾಗಲೂ ಮಾರ್ಕೆಟಲ್ಲಿ ಗೆಳತಿಯರ ಜೊತೆ ಓಡಾಡೋದು, ಸಿನಿಮಾಗೆ ಹೊರಟೋದು, ಈ ರೀತಿ SSLCಯಲ್ಲಿ ಎಲ್ಲ ಫೇಲ್ ಆಗಿಬಿಡ್ತಾರೆ. ಆದ್ದರಿಂದ ಇವರು ಸಂಶೋಧನೆಗಂತ ಏನು ಮಾಡ್ತಾರೆ, ಲೇಖಕಿ ಅವರು ಬೆಂಗಳೂರು ಟಾಟಾ ಇನ್ಸ್ಟಿಟ್ಯೂಟಿಗೆ ಬಂದುಬಿಡ್ತಾರೆ. ಇನ್ನು ಸೀತಾ ತುಂಬ ಸುಂದರವಾದ ಹುಡುಗಿ, ಅವರು ಏನು ಮಾಡ್ತಾರೆ ಅಂದರೆ ಮದುವೆ ಆಗಿಬಿಡುತ್ತೆ. ಈ ಕಾಲದಲ್ಲಿ ಮದುವೆ ಆದ ಅಟ್ಲೀಸ್ಟ್ ಒಂದು ಡಿಗ್ರಿಗೆ ಆದರೂ ಆಗಿರಬೇಕು ಹುಡುಗಿಗೆ ಅಂತ ನಮ್ಮ ಕಾಲದಲ್ಲಿ. ಒಂದು ದಿವಸ ಸೀತನ ಬೆಂಗಳೂರಿಗೆ ಮದುವೆ ಆಗಿ ಬಂದಿರ್ತಾರಲ್ಲ, ಇವರು ಟಾಟಾ ಇನ್ಸ್ಟಿಟ್ಯೂಟಲ್ಲಿ ಸಂಶೋಧನೆಗೆ ಬಂದಿರ್ತಾರೆ ಲೇಖಕಿ ಅವರು. ಬಂದಾಗ ಸೀತೆ ಒಂದ್ಸತಿ ಮೀಟ್ ಆಗ್ತಾರೆ. ಅವಾಗೆಲ್ಲ ಆಗಿದ್ದಕ್ಕೆ ವಿಷಯ ಎಲ್ಲ ಹೇಳ್ತಾರೆ. ಅದೇ ರೀತಿಯಾಗಿ ಅದು ಇಲ್ಲ, ಸರಿ ಇಲ್ಲ, ಇದು ಸರಿ ಇಲ್ಲ, ನಮ್ಮ ಮನೆ ಚಿಕ್ಕದು, ಆ ಥರ ಈ ಥರ, ನನ್ನ ಗಂಡ ಸರಿಯಾಗಿ ನೋಡ್ಕೊಳ್ಳಲ್ಲ ಅಂತೆಲ್ಲ ವಿಷಯ ಹೇಳಿದಾಗ ಅವಾಗ ಲೇಖಕಿ ತುಂಬ ಅದೇ ಹೇಳ್ತಿರ್ತಾರಲ್ಲ, ಯಾವಾಗಲೂ ಬಂದಾಗೆಲ್ಲ ಅವ್ರನ್ನ ನೋಡೋಕೆ ಬರ್ತಾನೆ ಇರ್ತಾರೆ ಸೀತಾ. ಒಂದು ದಿವಸ ಹೇಳ್ತಾರೆ, ಇನ್ನೊಂದು ಬಾರಿ ಕಟ್ಕೊಂಡು ಓದ್ಬೋದಲ್ಲ ಅಂತ ಹೇಳ್ತಾರೆ. ಆದರೆ ಇಲ್ಲ, ಗಂಡ ಆದವನು ಅವನೇ ಸಂಪಾದಿಸು ಎಲ್ಲ ಆಗಬೇಕು ಹೆಂಡತಿಗೆ ಅಂತ ಯೋಚನೆ ಮಾಡ್ತಿರೋರು ಸೀತೆ. ಆದ್ದರಿಂದ ಟೈಪಿಂಗ್ ಆದರೂ ಕಲ್ತ್ಕೊ, ನೀನು ಯಾರ ಮೇಲೆ ಅವಲಂಬನೆ ಇಲ್ದಂಗೆ ನೀನು ದುಡ್ಕೊಂಡು ನಿಂಗೆ ಏನು ಬೇಕೋ ಅದೆಲ್ಲ ಮಾಡ್ಕೊ ಅಂತ ಹೇಳಿದಾಗ ಅವ್ರು ಹೇಳ್ತಾರೆ. ಮತ್ತು ಇನ್ನೊಂದು ಬಾರಿ ಇವಾಗ ನೇಮಿಚಂದ್ರ ಅವ್ರಿಗೆ ಫ್ಲ್ಯಾಟಲ್ಲಿ ಬಾಡಿಗೆ ಕಟ್ಟಿ ಸಾಕಾಯಿತು, ಅದಕ್ಕಂತ ಚಿಕ್ಕದಾಗ ಒಂದು ಲೋನ್ ತೊಗೊಬಿಟ್ಟು ಅವರು ಮನೇನ ಕೊಂಡ್ಕೊಳ್ತಾರೆ. ಆದ್ದರಿಂದ ಸೀತಾ ಬರ್ತಾಳೆ, ಏನು ನೀನು ತುಂಬ ಅದೃಷ್ಟವಂತೆ ಕಣೆ ಅಂತ ಹೇಳಿದ್ರು. ಹೌದು ಕಣೆ, ನಾನು ಅದೃಷ್ಟವಂತೆ, ನಮ್ಮ ತಂದೆ ತಾಯಿಗಳು ಓದಿಸ್ತಿದ್ದಲ್ಲ ಅದು ನಮ್ಮ ಅದೃಷ್ಟ, ನಿಂಗೂ ಅಂತಹ ಅದೃಷ್ಟವಿತ್ತಲ್ಲ, ಯಾಕೆ ನೀನು ಯೂಸ್ ಮಾಡ್ಕೊಂಡಿಲ್ಲ. ಅವರಿಗೆ ತುಂಬ ಬೇಜಾರಾಗುತ್ತೆ. ಅವತ್ತಿಂದ ಈ ಕಡೆ ಬಂದಿಲ್ಲ, ಅವರು ಮದುವೆ ಕೊಡ್ತಾ ದುರಂತದಲ್ಲೇ ಕೊನೆಗೊಂಡಿತು ಅಂತ ಹೇಳ್ತಿದ್ದಾರೆ. ಸೀತೆಗೆ ಬದುಕೆಲ್ಲ ಅದೃಷ್ಟದ ಆಟದ ರೀತಿಯಾಗಿ ಕಾಣುತ್ತದೆ. ಅದೃಷ್ಟ ದುರದೃಷ್ಟ ವಿಷಯಕ್ಕೆ ಬಂದಾಗ ಈ ರೀತಿಯಾಗಿ ಒಂದು ಏರ್ಪೋರ್ಟ್ ಹೋಗೋ ರಸ್ತೆಯಲ್ಲಿ ಏನಾಗುತ್ತೆ ಅಂದರೆ ಕಾರ್ಗೆ ಆಕ್ಸಿಡೆಂಟ್ ಆಗುತ್ತೆ.
ಫುಲ್ ಯಾರು ಬದುಕಿರಲ್ಲ ಅಂತ ಯೋಚನೆ ಮಾಡಿದಾಗ ನೆಕ್ಸ್ಟ್ ಟೈಮ್ ಮಾರ್ನಿಂಗಲ್ಲಿ ನ್ಯೂಸ್ ಪೇಪರ್ ಬರ್ತಾರೆ ಅವ್ರು ಕುಳಿತಿದ್ದಾರೆ ಅಂತ. ಅದೇ ರೀತಿಯಾಗಿ ಚಾಮರಾಜಪೇಟೆ ಇವ್ರ ನೆಂಟರಲ್ಲೇ ಮಗ ಏನಂದರೆ ಫುಟ್ಪಾತ್ ಮೇಲೆ ನಡ್ಕೊಂಡು ಹೋಗ್ತಿದ್ದಾರೆ, ಆ ಲಾರಿ ಬಂದ್ಬಿಟ್ಟು ಗುದ್ಬಿಡ್ತದೆ, ಅಲ್ಲೇ ಸ್ಪಾಟಲ್ಲೇ ಹೋಗ್ತದೆ. ಅದೃಷ್ಟ ದುರದೃಷ್ಟ ಕೆಲವೊಮ್ಮೆ ಈ ಥರ ಘಟನೆಗಳು ಸಂಭವಿಸಿದಾಗ ಅನಿಸುತ್ತೆ. ಆದರೆ ಆಯ್ಕೆ ಅಂತ ವಿಷಯಕ್ಕೆ ಬಂದಾಗ ಫ್ಲೇವಿ ಅಂತ ಒಂದು ಹುಡುಗಿ ಕತೆ ಹೇಳ್ತಾರೆ. ಅವ್ರು ಕನ್ನಡ ನಾಡಿನಲ್ಲಿ ಹುಟ್ಟಿದ್ದು ಬೆಳೆದಂಥ ಹುಡುಗಿನೇ, ಆದರೆ ಮದುವೆ ಆದಮೇಲೆ ಮುಂಬೈಗೆ ಹೋಗಬೇಕಾಗುತ್ತೆ. ಆದರೆ ಅವ್ರ ಗಂಡ ಕೌಟುಂಬಿಕ ಹಿಂಸೆ ಅತ್ಯಾಚಾರ ಎಲ್ಲ ಮಾಡ್ತಿರ್ತಾರೆ ಅವ್ರ ಮೇಲೆ. ಆದರೆ ಆ ಸಮಯದಲ್ಲಿ ಆ ಮಕ್ಕಳನ್ನ ನೋಡ್ಕೊಳ್ಳೋಕೆ ಹೆಂಗೆ ಅಂತ ಹೇಳಿಬಿಟ್ಟು ಅದೇ ಮಧ್ಯ ವಯಸ್ಸಿನಲ್ಲಿ 40 ವರ್ಷದಲ್ಲಿ ಅವರು ಲಾಯರ್ ಆಗಿ ಓದ್ಬಿಟ್ಟು ಅಲ್ಲಿ ಸಹ ತಮ್ಮ ಆಯ್ಕೆಯಿಂದ ಒಂದು ಜೀವನವನ್ನು ಮಾಡ್ಕೊಳ್ತಾರೆ. ತನ್ನ ಮಕ್ಕಳನ್ನು ಮುಂದೆ ಓದಲಿಕ್ಕೆ ಎಲ್ಲ ಸಹಾಯ ಮಾಡಲಿಕ್ಕೆ ಎಲ್ಲ ಅವರು ತಾನೇ ನಿಂತ್ಕೊಂಡಿದ್ದಾರೆ, ಅವ್ರ ಗಂಡನ ಸಹಾಯ ಇಲ್ಲದೆ. ಅದೇ ರೀತಿಯಾಗಿ ನಿಶಾ ಶರ್ಮಾ ಅಂತ ವರದಕ್ಷಿಣೆ ಪೀಡಿತಳಾದಂಥ ಹುಡುಗಿ. ಏನಂದರೆ ಮದುವೆಗೆ ಮುಂಚೆ ವರದಕ್ಷಿಣೆ ಕೊಡ್ತೇವೆ ಅಂತ ಹೇಳಿದಾಗ ಇವ್ರ ಪೇರೆಂಟ್ಸ್ ಒಪ್ಕೊಂಡಿರ್ತಾರೆ. ಆದರೆ ಮದುವೆ ಇನ್ನೇನು ಮಾಡ್ಕೋಬೇಕಂತ ಹೇಳಿದಾಗ ಆ ವರದಕ್ಷಿಣೆ ಪೀಡಿತ ಇನ್ನೂ ಡಬಲ್ ಆಯಿತು, ನಮ್ಗೆ ಇನ್ನೂ ಬೇಕಂತ ಹೇಳೋಷ್ಟು. ಆದ್ದರಿಂದ ನಿಶಾ ಶರ್ಮಾ ತನ್ನ ಆಯ್ಕೆಯಿಂದ ನನಗೆ ಮದುವೆ ಬೇಡ ಅಂತ ಬಂದ್ಲಲ್ಲ, ಅದು ಆಕೆ ಇದೇ ರೀತಿ ಮದುವೆ ಮಾಡ್ಕೋಬೇಕಾ, ಮದುವೆ ಮಾಡಬಾರ್ದಾ, ವಿದ್ಯಾಭ್ಯಾಸ ಮಾಡಬೇಕಾ, ಇಲ್ಲಾಂದ್ರೆ ಕೆರಿಯರಲ್ಲಿ ಏನಾದರೂ ಮಾಡಬೇಕಾ, ಇಲ್ಲಾಂದ್ರೆ ಅಂತ ಪುಣ್ಯಾತ್ಮ ಗಂಡ ಸಿಕ್ಕಿಲ್ಲ ಅಂದರೆ ಮದುವೆ ಆಗದೆ ಇರಬೇಕಾ, ಇಂತಹ ಎಲ್ಲ ವಿಷಯಗಳು ನಮ್ಮಲ್ಲಿ ಆಯ್ಕೆ ಇದೆ ಅಂತ ಆಯ್ಕೆಯ ಮಹತ್ವವನ್ನು ಹೇಳ್ತಿದ್ದಾರೆ. ಅದೃಷ್ಟ ದುರದೃಷ್ಟವೆಲ್ಲ ನಂಬೋದು ಬೇಡ, ನಮ್ಮ ಆಯ್ಕೆಗಳ ನಮ್ಮ ಮುಂದಿನ ಜೀವನಕ್ಕೆ ಒಂದು ಅಡಿಪಾಯ ಆಗಬೇಕಂದು ನೇಮಿಚಂದ್ರ ಅವರ ಆಶೆ ಆಗಿದೆ.